ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲಾ ವಿಧದ ಸ್ವರ್ಗೀಯ ಅನುಗ್ರಹಗಳು ಒಂದೊಂದು ದಿನ ಕೇಳುವ ದೇವರ ವಾಕ್ಯದೊಂದಿಗೆ ನಿಮಗೆ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರೂ ಸಂತೋಷ ಸಮಾಧಾನದಲ್ಲಿ ಆಗಿರಲಿ ಎಂದು ನಾವು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇವೆ. ನೀವು ನಮಗಾಗಿ ಪ್ರಾರ್ಥಿಸುತ್ತೀರಾ ಎಂದು ಅರಿತಿದ್ದೀವಿ. ನೀವು ಕಳಿಸಿಕೊಡುವ ಎಲ್ಲಾ ಪ್ರಾರ್ಥನಾ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇಂದು ನಾವು ಆಲಿಸಲು ಹೋಗುವ ದೇವರ ವಾಕ್ಯದ ಶಕ್ತಿ ನಮ್ಮಲ್ಲಿಗೆ ಕಳಿಸಿರಿ. ನಾವು ಕೇಳಲು ಹೋಗುವ ದೇವರ ವಾಕ್ಯದ ಅನುಗ್ರಹ ನಮಗೆ ನೀಡಿರಿ. ಇಂದು ನಮ್ಮ ಮನೆಯು, ಕುಟುಂಬವು ಸಂತೋಷ ಸಮಾಧಾನದಿಂದ ತುಂಬಿರುವುದಾಗಲಿ. ಎಲ್ಲ ದೇವರ ಅನುಗ್ರಹ ಉಂಟಾಗಲಿ. ಪ್ರಾರ್ಥನೆಯೊಂದಿಗೆ ನಿರೀಕ್ಷೆಯೊಂದಿಗೆ ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಮಾಡಿದ ಅದ್ಭುತಗಳು ಇಂದು ನಮ್ಮ ಜೀವನದಲ್ಲಿ ಸಂಭವಿಸುತ್ತದೆ ಎಂದು ವಿಶ್ವಾಸಿಸಿ ನಮಗೆ ವಾಕ್ಯವನ್ನು ಆಲಿಸೋಣ. ಯೋವಾನರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಆಲಿಸೋಣ. ಬೆಥಾನಿಯ ಎಂಬ ಊರಿನಲ್ಲಿ ಲಾಜರ್ ಎಂಬವನು ಅಸ್ವಸ್ಥನಾಗಿದ್ದನು. ಮರಿಯಾ ಮತ್ತು ಅವಳ ಸಹೋದರಿ ಮಾರ್ತಾ ಎಂಬುವರ ಊರು ಅದೇ ಆಗಿತ್ತು. ಇಂದೊಮ್ಮೆ ಪ್ರಭುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಅವರ ಪಾದಗಳನ್ನು ತನ್ನ ತಲೆಗೂದಲಿನಿಂದ ಒರೆಸಿದವಳೇ ಈ ಮರಿಯಾ. ಅಸ್ವಸ್ಥನಾಗಿದ್ದ ಲಾಜರನು ಇವಳ ಸಹೋದರ. ಪ್ರಿಯರೇ, ಮರಿಯಾ ಯೇಸುವಿಗಾಗಿ ಮಾಡಿದ ಕಾರ್ಯಗಳನ್ನು ಯೇಸು ಸ್ವಾಮಿ ಮರೆತು ಹೋಗಲಿಲ್ಲ. ಮನುಷ್ಯನು ಮರೆತು ಹೋಗಬಹುದು, ಆದರೆ ದೇವರು ಮರೆತು ಹೋಗುವುದಿಲ್ಲ. ನಾವು ದೇವರಿಗಾಗಿ ಸಮಯವನ್ನು ಇಟ್ಟಿದ್ದೇವೋ? ಯಾವುದಾದರೂ ಕಾರ್ಯಗಳನ್ನು ದೇವರಿಗಾಗಿ ಮಾಡಿದ್ದೇವೋ? ದೇವರು ಅದನ್ನು ಮರೆತು ಹೋಗುವುದಿಲ್ಲ. ಮರಿಯಾ ಸುಗಂಧ ತೈಲ ಯೇಸುಸ್ವಾಮಿಯ ಪಾದಕ್ಕೆ ಹಚ್ಚಿದ ಹಾಗೆ ನಾವು ಇಂದು ಯೇಸುಸ್ವಾಮಿಯ ವಾಕ್ಯವನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ನೇಹಿತರಲ್ಲಿ, ನಮ್ಮ ಗ್ರೂಪ್ಗಳಲ್ಲಿ ಎಲ್ಲವನ್ನು ಶೇರ್ ಮಾಡುತ್ತಾ ಇದ್ದೀವಿ. ಅದು ನಾವು ಮರೆತು ಹೋದರೂ, ಆದರೆ ದೇವರಿಗಾಗಿ ಒಳ್ಳೆ ಮನಸ್ಸಿನಿಂದ ನಾವು ಮಾಡಿದ್ದೇ ಆದರೆ ದೇವರು ನಮ್ಮನ್ನು ಒಮ್ಮೆ ಸಹ ಮರೆತು ಹೋಗುವುದಿಲ್ಲ. ಮನುಷ್ಯನು ನಮ್ಮನ್ನು ಏನೆಲ್ಲ ಹೇಳಬಹುದು, ಆದರೆ ದೇವರು ಒಮ್ಮೆಯೂ ನಮ್ಮನ್ನು ಬಿಟ್ಟು ಕೊಡುವುದಿಲ್ಲ. ಪ್ರಿಯರೇ, ಯೋವಾನನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ಹೀಗೆ ಬರೆದಿದೆ, ಆಲಿಸೋಣ. ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಿಲ್ಲವೇ? ವಿಶ್ವಾಸಿಸಿದ್ದೇ ಆದರೆ ದೇವರ ಮಹಿಮೆಯನ್ನು ನಮ್ಮ ಜೀವನದಲ್ಲಿ ಕಾಣುತ್ತೇವೆ. ಬೆಳಗ್ಗೆ ಎದ್ದು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಮ್ಮ ಒಬ್ಬೊಬ್ಬರನ್ನು ದೇವರು ಮರೆತು ಹೋಗುವುದಿಲ್ಲ, ತೊರೆದು ಬಿಡುವುದಿಲ್ಲ. ಪ್ರಾರ್ಥಿಸುವ ನಮ್ಮನ್ನು ದೇವರು ತೊರೆದು ಬಿಡುವುದಿಲ್ಲ ಎನ್ನುವ ಮಾತು ನಮ್ಮ ಸುತ್ತಮುತ್ತ ಇರುವ ಎಲ್ಲರೂ ತಿಳಿಯಬೇಕು. ನಮ್ಮನ್ನು ತಮಾಷೆ ಮಾಡಿ, ಪರಿಹಾಸ್ಯ ಮಾಡಿ ನಮ್ಮ ಸುತ್ತ ನಿಲ್ಲುವ ಜನರು ಇದ್ದಾರೆ. ನಮಗೆ ಸಿಗುವ ಈ ಅನುಗ್ರಹ ನಮ್ಮ ಸುತ್ತಮುತ್ತ ನಿಲ್ಲುವ ಜನರು ತಿಳಿಯಲು ಸಾಧ್ಯವಾಗುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರಾರ್ಥನೆಯ ಪುನಃ ಹೇಳಿ ಪ್ರಾರ್ಥಿಸುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ದೇವರ ವಾಕ್ಯವನ್ನು ಪ್ರತಿನಿತ್ಯ ಆಲಿಸುವ ಪ್ರಿಯರೇ, ನಿಮ್ಮ ಒಬ್ಬೊಬ್ಬರ ಹತ್ತಿರ ಆತ್ಮದಿಂದ ಹೇಳಲೇ ನಿಮಗೆ ಸಿಗುವ ಒಂದು ಅನುಗ್ರಹವನ್ನು ನಿನ್ನ ಸುತ್ತ ನಿಲ್ಲುವವರು ತಿಳಿಯಲು ಸಾಧ್ಯವಾಗುತ್ತದೆ. ಅದು ನಿಮ್ಮನ್ನು ಪ್ರೀತಿಸುವವರು ಆಗಿರಬಹುದು, ಅಲ್ಲದೆ ನಿಮ್ಮನ್ನು ತಮಾಷೆ ಮಾಡಿ, ನಿಮ್ಮನ್ನು ಪರಿಹಾಸ್ಯ ಮಾಡಿ ದ್ವೇಷಿಸುವವರು ಆಗಿರಬಹುದು. ಅವರೆಲ್ಲರೂ ತಿಳಿಯುತ್ತಾರೆ, ನನ್ನ ದೇವರು ನನ್ನನ್ನು ಅನುಗ್ರಹಿಸಿದರು ಎಂದು. ಹಲ್ಲೆಲೂಯಾ. ಪ್ರಿಯರೇ, ದೇವರಿಗಾಗಿ ನೀವು ಒಂದು ಸಮಯ ಇಟ್ಟಿದ್ದೀರಾ? ಏನಾದರೂ ಇಟ್ಟಿದ್ದೀರಾ? ಆಗಿದ್ದರೆ ಮನುಷ್ಯನು ಮರೆತರೂ ದೇವರು ಮರೆಯುವುದಿಲ್ಲ. ಹಲ್ಲೆಲೂಯಾ. ದೇವರಿಗಾಗಿ ನಾವು ಮಾಡುವ ಯಾವುದೇ ಕಾರ್ಯವೂ ಫಲವಿದೆ. ನಮಗೆ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಅದ್ಭುತಗಳನ್ನು
ಪುನಃ ಪುನಃ ಕಾಣಲು ಸಾಧ್ಯವಾಗಲಿ. ಅದನ್ನು ನಮ್ಮ ಸುತ್ತ ಇರುವವರು ಕಾಣಲು ಸಾಧ್ಯವಾಗಲಿ, ವಿಶ್ವಾಸಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.